ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವ್ರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ 7 ವರ್ಷ ಪನಿಷ್ಮೆಂಟ್ ಆಗಿದೆ. ಇವರು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಹೆಸರು ತೊಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತೊಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಈ ದೇರ್ಲಕಟ್ಟೆ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಮೈನ್ ಅಕ್ಯೂಸ್ಡ್ ಆಗಿದ್ದರು. ಒಂದು ಸಮಯದಲ್ಲಿ ಇವರು ಟಾರ್ಗೆಟ್ ಗ್ಯಾಂಗ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರಂತೆ. ಇದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ಒಬ್ಬ ಹಿಂದೂಗೆ ಕೊಲೆ ಮಾಡಿದ್ದಾನೆ, ಮುಸ್ಲಿಮ್ಗೂ ಕೊಲೆ ಮಾಡಿದ್ದಾನೆ, ಹಿಂದೂಗಳಿಗೂ ಸುಲಿಗೆ ಮಾಡಿದ್ದಾನೆ, ಮುಸ್ಲಿಮ್ಗಳಿಗೂ ಸುಲಿಗೆ ಮಾಡಿದ್ದಾನೆ. ಸಿಟಿ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 2 ಕೊಲೆ ಪ್ರಕರಣ, 4 ಅಟೆಂಪ್ಟ್ ಮರ್ಡರ್ ಕೇಸು, 17 ರಾಬರಿ ಮತ್ತು ಡೆಕೈಟಿ ಕೇಸು, 1 ಗ್ಯಾಂಗ್ ರಾಬರಿ ಕೇಸು, ಇವೆಲ್ಲ ಸೇರಿದಂತೆ 31 ಪ್ರಕರಣದಲ್ಲಿ ಆರೋಪಿಯಾದಂಥ ಸಫಾನ್ ಹುಸೇನ್ ಇವರು 2017ರಲ್ಲಿ ಲೆಫ್ಟಿ ಸಫಾನ್ ಅಂತ ಇವರನ್ನು ಕೊಲೆ ಮಾಡಿ ಪೊಲೀಸರಿಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸುಮಾರು 9 ವರ್ಷದ ನಂತರ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರಿಂದ ತಪ್ಪಿಸ್ಕೊಂಡ ಮೇಲೆ ಆಂಧ್ರಕ್ಕೆ ಹೋಗಿ ಅಲ್ಲಿ ಸಪ್ರೇಟ್ ಐಡೆಂಟಿಟಿ ಒಂದು ತೊಗೊಂಡು ಅಲ್ಲಿಂದ ಅಬ್ರಾಡ್ ಹೋಗಿ ಸುಮಾರು ದಿವಸ ಅಲ್ಲೇ ಇದ್ದು ಯಾವಾಗಲಾದ್ರೂ ಇಲ್ಲಿ ಬಂದು ಹೋಗ್ತಾ ಇದ್ದ. ಈ ಸೌದಿ ಅರೇಬಿಯಾದಲ್ಲಿದ್ದು ಅಲ್ಲಿದ್ದಂತಹ ಮುಸ್ಲಿಂ ಬಿಸ್ನೆಸ್ಮೆನ್ಗೆ ಮತ್ತು ಬೇರೆಯವರಿಗೆ ಕೂಡ ಥ್ರೆಟ್ನಿಂಗ್ ಮಾಡಿ ಅಲ್ಲಿ ಕೂಡ ಸುಲಿಗೆ ಮಾಡ್ತಿದ್ದ ಅಂತ ಹೇಳಿ ದೂರುಗಳು ಕೂಡ ಇದ್ದಾವೆ. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಅವರ ನೇತೃತ್ವದಲ್ಲಿ CCB ಟೀಮ್ ಇವರನ್ನು ಪತ್ತೆ ಮಾಡೋದರಲ್ಲಿ ಸಕ್ಸಸ್ ಆಗಿದ್ದಾರೆ. ನಿನ್ನೆ ಈ ಸಫಾನ್ ಹುಸೇನಿಗೆ ನಮ್ಮ CCB ತಂಡದವರು ಆಂಧ್ರದಿಂದ ಅರೆಸ್ಟ್ ಮಾಡಿ ತಗೊಂಡು ಬಂದಿದ್ದಾರೆ. ಇವರ ವಿರುದ್ಧ ಇದ್ದಂಥ ಈ ಪ್ರಕರಣಗಳಲ್ಲಿ 2 ಪ್ರಕರಣಗಳಲ್ಲಿ ಈಗಾಗಲೇ ಶಿಕ್ಷೆ ಆಗಿದೆ ಇವರಿಗೆ. ಮುಲ್ಕಿ ಪ್ರವೀಣ್ ಮರ್ಡರ್ ಕೇಸಲ್ಲಿ ಇವ್ರಿಗೆ ಆಲ್ರೆಡಿ ಕನ್ವಿಕ್ಷನ್ ಆಗಿ ಹೈಕೋರ್ಟಲ್ಲಿ 7 ವರ್ಷ ಪನಿಷ್ಮೆಂಟ್ ಆಗಿದೆ. ಅದೇ ರೀತಿಯಲ್ಲಿ ಉಡುಪಿ ಡೆಕೈಟಿ ಕೇಸಲ್ಲಿ ಸಹ ಇವರಿಗೆ 3 ವರ್ಷ ಕನ್ವಿಕ್ಷನ್ ಆಗಿದೆ. ಈ ಕನ್ವಿಕ್ಷನ್ಗೂ ಸಿಗದಂತೆ ಇವರು ಓಡೋಗಿದ್ದರು. ಇನ್ನು ಇವರ ವಿರುದ್ಧ 13 ಪ್ರಕರಣಗಳು PT ಇದ್ದಾವೆ. ಅದರಲ್ಲಿ 5 ಕೇಸಸ್ LPC ಕೇಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಎಲ್ಲ ಪ್ರಕರಣಗಳನ್ನು ಕೂಡ ಓಪನ್ ಮಾಡಲಾಗುವುದು. ಇವರು ಬೇರೆ ಸ್ಟೇಟಿಗೆ ಹೋಗಿ ಬೇರೆ ಹೆಸರು ತೊಗೊಂಡು ಹೊಸ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ಪಾಸ್ಪೋರ್ಟ್ ತೊಗೊಂಡಿದ್ದಕ್ಕೆ ಇದಕ್ಕೂ ಕೂಡ ಇನ್ನೊಂದು ಪ್ರಕರಣ ದಾಖಲಿಸ್ತಾ ಇದ್ದೀವಿ. ಸೊ ಎಲ್ಲ ಪ್ರಕರಣ ಕೂಡ ತನಿಖೆ ಮಾಡಿ ಟ್ರೈಲಲ್ಲಿ ಇದ್ದಂಥ ಎಲ್ಲ ಪ್ರಕರಣಗಳಲ್ಲಿ ಕೂಡ ಹೊಸದಾಗಿ ಟ್ರಯಲ್ ಕಂಟಿನ್ಯೂ ಮಾಡಿ ಆ್ಯಕ್ಷನ್ ತೊಗೊಳ್ಳಲಾಗುವುದು. ಈ ದೇರ್ಲಕಟ್ಟೆ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಮೈನ್ ಅಕ್ಯೂಸ್ಡ್ ಆಗಿದ್ದರು. ಈ ಪ್ರಕರಣ ಗ್ಯಾಂಗ್ ರೇಪ್ ಕೇಸಲ್ಲಿ ಇವರು ಅಬ್ಸ್ಕಾಂಡಿಂಗ್ ಆಗಿದ್ದರಿಂದ ಆ ಪ್ರಕರಣದಲ್ಲಿ ಇವ್ರದ್ದು ಮಾತ್ರ ಅಬ್ಸ್ಕಾಂಡಿಂಗ್ ಅಂತ ಹೇಳಿ ಉಳಿದವರಿಗೆ ಟ್ರಯಲ್ ನಡೆಯುತ್ತಾ ಇದೆ. ಆ ಟ್ರಯಲ್ ಕೂಡ ಬಾಕಿ 8 ಜನ ಆರೋಪಿತರಿಗೆ ಕೊನೆ ಹಂತಕ್ಕೆ ಬಂದಿದೆ. ಸೊ ಈಗ ಇವರಿಗೆ ಈಗ ಸಿಕ್ಕಿದ್ರಿಂದ ಮತ್ತೆ ಟ್ರಯಲ್ ಶುರುವಾಗ್ತದೆ, ಬಾಕಿ ಅವ್ರದ್ದು ಹಾಗೆ ಕಂಟಿನ್ಯೂ ಆಗ್ತದೆ. ಸೊ ನಮಗೆ ಈಗ ಸದ್ಯಕ್ಕೆ ಗೊತ್ತಿದ್ದ ವಿಚಾರ ಪ್ರಕಾರ ಅಲ್ಲಿ ಹೋಗಿ ಕೆಲವು ದಿವಸ ಸಣ್ಣ ಪುಟ್ಟ ಏನು ಸಿಗ್ತದೆ ಮಾಡಿಕೊಂಡು ಆಮೇಲೆ ಡ್ರೈವರ್ ಆಗಿ ಅಲ್ಲಿ ಕೆಲಸ ಮಾಡ್ಕೊಳ್ತಾ ಅಲ್ಲಿ ಇಲ್ಲಿ ಏನಾದ್ರು ಸಮಸ್ಯೆಗಳ ಬಗ್ಗೆ ವಿಷಯಗಳ ಬಗ್ಗೆ ಗೊತ್ತಾದರೆ ಅವ್ರನ್ನ ಕರೆಯೋದು, ಸೆಟಲ್ಮೆಂಟ್ ಮಾಡೋದು, ಹೆದರಿಸೋದು ಇಂಥದ್ದು ಮಾಡ್ತಿದ್ದಾರಂತ ಗೊತ್ತಾಗಿತ್ತು. ಆದರೆ ಏನಂದರೆ ಬೇರೆ ದೇಶ ಇರೋದ್ರಿಂದ ನಮ್ಗೆ ಯಾವುದೇ ದೂರು ಬಂದಿಲ್ಲ. ಓವರಲ್ ಆಗಿ ಈಗ ಆಗ್ತಾಯಿದೆ ಅಂತ ಹೇಳಿದರು, ಕೆಲವ್ರಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರು. ಅದ್ರ ಮೇಲೆ ಆರೋಪಿ ಬಗ್ಗೆ ಹಿಡ್ಕೋಬೇಕಂತ ಹೇಳಿ DCP ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಕೂಡ ಚಾಲೆಂಜ್ ಆಗಿ ತಗೊಂಡು ಪತ್ತೆ ಮಾಡಿ ಹಿಡ್ಕೊಂಡ್ಬಂದಿದ್ದಾರೆ. ಒಂದು ಸಮಯದಲ್ಲಿ ಇವರು ಟಾರ್ಗೆಟ್ ಗ್ಯಾಂಗ್ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ರಂತೆ. ಒಟ್ಟಿಗೆ ಇವರ ಮೇಲಿದ್ದಂಥ ಆ ಅಟೆಂಪ್ಟ್ ಮರ್ಡರ್ ಕೇಸಸ್ಸಲ್ಲಿ ಟಾರ್ಗೆಟ್ ಇಲಿಯಾಸ್ ಅಂತ ಹೇಳೊಬ್ಬನಿಗೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಕೂಡ ಒಂದು 307 ಕೇಸ್ ಇದೆ. ಅದು ಕೂಡ ಈಗ ಟ್ರಯಲ್ ಸ್ಟಾರ್ಟ್ ಆಗ್ತದೆ. 2017ರಲ್ಲಿ ಲೆಫ್ಟಿ ಸಫಾನ್ ಮರ್ಡರ್ ಆದಮೇಲೆ ಆ ಕೇಸಲ್ಲಿ ಪೊಲೀಸರಿಗೆ ಸಿಗದೆ ತಲೆಮರೆಸ್ಕೊಂಡಿದ್ದಾನೆ. ಈಗ ಆ ಪ್ರಕರಣದ ಬಾಕಿ ಇನ್ವೆಸ್ಟಿಗೇಷನ್ ಏನಿದೆ ಕಂಟಿನ್ಯೂ ಆಗ್ತದೆ. ಅದೇ ರೀತಿಯಲ್ಲಿ ಬಾಕಿ ಎಲ್ಲ ಕೇಸಸ್ಸಲ್ಲಿ ಟ್ರಯಲ್ ಸ್ಟಾರ್ಟ್ ಆಗ್ತದೆ. 2 ಕೇಸಲ್ಲಿ ಏನು ಕನ್ವಿಕ್ಷನ್ ಆಗಿದೆ, ಕನ್ವಿಕ್ಷನ್ ಸೆಂಟೆನ್ಸು ಕೂಡ ಸ್ಟಾರ್ಟ್ ಆಗ್ತದೆ. ಇದು ಹಿಂದೂ ಮುಸ್ಲಿಂ ಅಂತ ಏನಿಲ್ಲ. ಒಬ್ಬ ಹಿಂದೂಗೆ ಕೊಲೆ ಮಾಡಿದ್ದಾನೆ, ಮುಸ್ಲಿಮ್ಗೂ ಕೊಲೆ ಮಾಡಿದ್ದಾನೆ, ಹಿಂದೂಗಳಿಗೂ ಸುಲಿಗೆ ಮಾಡಿದ್ದಾನೆ, ಮುಸ್ಲಿಮ್ಗಳಿಗೂ ಸುಲಿಗೆ ಮಾಡಿದ್ದಾನೆ. ಜನ ಪಬ್ಲಿಕ್ ಅರ್ಥ ಮಾಡ್ಕೊಳ್ಳೋದೇನೆಂದರೆ, ಒಂದು ಮರ್ಡರ್ 2 ಮರ್ಡರ್ ಮಾಡಿದ ಮೇಲೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಹೋದರೆ ಅವನು ಆಟೋಮ್ಯಾಟಿಕ್ಕಾಗಿ ದೊಡ್ಡ ರೌಡಿಯಾಗಿ ಯಾರು ಅವ್ರು ಸುತ್ತಾ ಇರ್ತಾರೆ ಅವ್ರ ಹತ್ರನೇ ಎಕ್ಸ್ಟಾರ್ಷನ್ ಸುಲಿಗೆ ಮಾಡ್ತಾರೆ. ದಿಸ್ ಈಸ್ ಎ ಕ್ಲಿಯರ್ ಎಕ್ಸಾಂಪಲ್ ಆಫ್ ಕಳ್ಳ ಅನ್ನುವನು, ಆರೋಪಿ ಅನ್ನುವನು ಯಾರೇ ಇದ್ದರೂ ಕೂಡ ಅವನಿಗೆ ಯಾರೇ ಸಪೋರ್ಟ್ ಕೊಟ್ಟಿದ್ರೆ ಆಟೋಮ್ಯಾಟಿಕ್ಕಾಗಿ ಆಮೇಲೆ ಅವರ ಮೇಲೇ ಬೀಳ್ತಾರೆ. ಇವರಿಗೆ ಯಾರ್ಯಾರು ಸಪೋರ್ಟ್ ಕೊಡ್ತಾರೆ ಯಾರನ್ನೂ ಕೂಡ ಪೊಲೀಸರು ಬಿಡಲಿಕ್ಕೆ ಆಗೋದಿಲ್ಲ. ಈಗ ಸದ್ಯಕ್ಕೆ ಇವರಿಗೆ ಫೇಕ್ ಪಾಸ್ಪೋರ್ಟಲ್ಲಿ ಐಡೆಂಟಿಟಿ ತೊಗೊಳ್ಳಿಕ್ಕೆ ಯಾರು ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಕೂಡ ಮಾಹಿತಿ ಬಂದಿದೆ ಯಾರಂತ ಹೇಳಿ. ಅವ್ರನ್ನೂ ಕೂಡ ಈಗ ಅರೆಸ್ಟ್ ಮಾಡ್ತಾರೆ ಬಂದು. ಈ ನ್ಯೂಸ್ ನೋಡಿ ಏನಾದರೂ 1 ವಾರ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಮಾಡಬಹುದು, ಬಟ್ ಅರೆಸ್ಟ್ ಅಂತೂ ಪಕ್ಕ. ಇದರೊಟ್ಟಿಗೆ ಕೆಲವರು ಹುಡುಗರು ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ಟು ವಾಪಸ್ ಬರ್ತೀವಿ, ತಿರುಗಿ ಬರ್ತೀವಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ.
ಇದರಲ್ಲಿ ಈಗಾಗಲೇ 3 ಜನರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಕೂಡ ಮಾಡಿದ್ವಿ. ಬಾಕಿ ಜನ ಇದನ್ನು ತಿಳ್ಕೋಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಗನ್ ತೋರಿಸುವಂಥದ್ದು, ವೆಪನ್ಸ್ ತೋರಿಸುವಂಥದ್ದು ಮಾಡಿ ಏನಾದರೂ ಒಂದು ಗ್ಯಾಂಗನ್ನು, ಯಾವುದಾದ್ರೂ ಒಂದು ಗ್ಯಾಂಗನ್ನು ನೀವು ಎಂಕರೇಜ್ ಮಾಡ್ತಾ ಇದ್ದರೆ ಕಷ್ಟ ಆಗ್ತದೆ. ಈಗಾಗಲೇ ಟಾರ್ಗೆಟ್ ಗ್ಯಾಂಗ್ ಇವರೇನು ಜೈಲಲ್ಲಿದ್ದು ಒಂದು ಎಕ್ಸ್ಟ್ರಾಕ್ಷನ್ ಕೇಸ್ ಮಾಡಿದ್ದಾರೆ. 9 ಜನರ ಮೇಲೆ ಕೋಕಾ ಕೇಸ್ ಮಾಡಲಾಗಿದೆ. ಯಾರ್ಯಾರು ಇವರ ವಿಡಿಯೋಗಳು ಅಥವಾ ಫೋಟೋಗಳು ಇಟ್ಕೊಂಡು ಇವರಿಗೆ ಪ್ರಸಾರ ಮಾಡಿ ಪಬ್ಲಿಸಿಟಿ ಕೊಡ್ತಾರೆ, ಆಟೋಮ್ಯಾಟಿಕಲಿ ದೇ ವಿಲ್ ಆಲ್ಸೋ ಬಿ ಮೆಂಬರ್ಸ್ ಆಫ್ ದ ಗ್ಯಾಂಗ್. ಸೊ ಗ್ಯಾಂಗ್ ಮೆಂಬರ್ಗೆ ಕೂಡ ಕೋಕಾ ಆ್ಯಕ್ಟಲ್ಲಿ ಪನಿಷ್ಮೆಂಟ್ ಇರ್ತದೆ. ಜಾಗ್ರತೆಯಾಗಿ ನೋಡ್ಕೋಬೇಕಂತ ತಿಳಿಸ್ತಾ ಇದ್ದೀವಿ ಎಲ್ಲರೂ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.